ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತ್ತಾಯ ದೈವಸ್ಥಾನವು ತುಳುನಾಡಿನ ದೈವಾರಾಧನಾ ಸಂಪ್ರದಾಯದಲ್ಲಿ ಅತ್ಯಂತ ವಿಶಿಷ್ಟವಾದ ಭಯಭಕ್ತಿ, ನಂಬಿಕೆ, ಕಾರ್ಣಿಕ ಮತ್ತು ನ್ಯಾಯದ ಸಂಕೇತವಾಗಿ ಗುರುತಿಸಿಕೊಂಡಿರುವ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪರಶುರಾಮ ಸೃಷ್ಟಿಯೆಂದು ಪುರಾಣಗಳಲ್ಲಿ ಕೀರ್ತಿಸಲ್ಪಟ್ಟ ತುಳುನಾಡಿನ ಅನೇಕ ದೈವಸ್ಥಾನಗಳ ಪೈಕಿ ಕೊಂಡಾಣ ಕ್ಷೇತ್ರವು ತನ್ನ ಅಪಾರ ಕಾರ್ಣಿಕ, ಭಕ್ತರ ಅನುಭವಗಳು, ಐತಿಹಾಸಿಕ ಹಿನ್ನೆಲೆ, ದೈವ ಸಂಪ್ರದಾಯ, ವೈಶಿಷ್ಟ್ಯಪೂರ್ಣ ಆಚರಣೆಗಳು ಹಾಗೂ ಅನನ್ಯ ಧಾರ್ಮಿಕ ಮಹತ್ವದಿಂದ ವಿಶೇಷ ಸ್ಥಾನವನ್ನು ಪಡೆದಿದೆ. ಮಂಗಳೂರು ತಾಲೂಕಿನ ಕೋಟೆಕಾರ್ ಗ್ರಾಮದ ಕೊಂಡಾಣ ಎಂಬ ಸುಂದರವಾದ ಎತ್ತರದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಈ ದೈವಸ್ಥಾನವು ಪ್ರಕೃತಿಯ ಹಸಿರು ಹೊದಿಕೆಯ ಮಧ್ಯೆ ದೈವಿಕ ಶಕ್ತಿಯ ಸಾನ್ನಿಧ್ಯವನ್ನು ಅನುಭವಿಸುವಂತಹ ಶಾಂತ ವಾತಾವರಣದಲ್ಲಿ ಸ್ಥಾಪಿತವಾಗಿದೆ. ಇಲ್ಲಿ ಪ್ರಧಾನವಾಗಿ ಶ್ರೀ ಪಿಲಿಚಾಮುಂಡಿ, ಬಂಟ ಹಾಗೂ ಮುಂಡತ್ತಾಯ, ವೈದ್ಯನಾಥ ದೈವಗಳು ಆರಾಧಿಸಲ್ಪಡುತ್ತಿದ್ದು, ಶತಮಾನಗಳಿಂದ ಲಕ್ಷಾಂತರ ಭಕ್ತರ ಆರಾಧನೆಯ ಕೇಂದ್ರವಾಗಿವೆ. ಈ ದೈವಗಳು ತಮ್ಮನ್ನು ಭಕ್ತಿಯಿಂದ ನೆನೆಯುವ ಪ್ರತಿಯೊಬ್ಬರ ಕಷ್ಟಗಳನ್ನು ದೂರ ಮಾಡಿ, ಹರಕೆಗಳನ್ನು ಈಡೇರಿಸಿ, ನ್ಯಾಯವನ್ನು ಸ್ಥಾಪಿಸಿ, ಜೀವನದಲ್ಲಿ ಹೊಸ ಬೆಳಕನ್ನು ನೀಡುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ತುಳುನಾಡಿನಲ್ಲಿ ಕೊಂಡಾಣಕ್ಕೆ ಹರಕೆ ಕಟ್ಟಿದರೆ ಕೈ ಬಿಡುವುದಿಲ್ಲ ಎಂಬ ಮಾತು ಜನಪ್ರಿಯವಾಗಿದ್ದು, ದೂರದ ಊರುಗಳಲ್ಲಿ ವಾಸಿಸುವ ಅನೇಕ ಭಕ್ತರು ತಮ್ಮ ಸಂಕಷ್ಟದ ಸಮಯದಲ್ಲಿ ಕೊಂಡಾಣದ ದೈವಗಳನ್ನು ಮನಸ್ಸಿನಲ್ಲಿ ನೆನೆದು ಹರಕೆ ಹೇಳಿಕೊಂಡು ಆಶ್ಚರ್ಯಕರ ರೀತಿಯಲ್ಲಿ ತಮ್ಮ ಕೆಲಸಗಳು ನೆರವೇರಿದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಈ ಕಾರಣದಿಂದಲೇ ಕರ್ನಾಟಕದ ವಿವಿಧ ಭಾಗಗಳಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮುಂಬೈ, ಗುಜರಾತ್, ಗೋವಾ, ಕೇರಳ, ತಮಿಳುನಾಡು, ದೆಹಲಿ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳಿಂದ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ತುಳುವರು ಮತ್ತು ಇತರ ಭಕ್ತರು ಸಹ ವರ್ಷಪೂರ್ತಿ ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಕೊಂಡಾಣ ಕ್ಷೇತ್ರಕ್ಕೆ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನ ಹಾಗೂ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಿಯೊಂದಿಗೆ ಆಧ್ಯಾತ್ಮಿಕ ಸಂಬಂಧವಿದೆ ಎಂದು ಸ್ಥಳೀಯರು ನಂಬುತ್ತಾರೆ. ಜೊತೆಗೆ ಉದ್ಯಾವರ ಮಾಡದ ಅರಸು ದೈವಗಳಿಗೂ ಈ ಕ್ಷೇತ್ರದೊಂದಿಗೆ ಪುರಾತನ ಸಂಬಂಧವಿದೆ ಎನ್ನುವ ನಂಬಿಕೆಯೂ ಪ್ರಚಲಿತದಲ್ಲಿದೆ. ಈ ಸಂಬಂಧಗಳು ಕೇವಲ ಐತಿಹಾಸಿಕ ಅಥವಾ ಪೌರಾಣಿಕ ಕಥೆಗಳಷ್ಟೇ ಅಲ್ಲದೆ ತುಳುನಾಡಿನ ದೈವಾರಾಧನೆಯ ಪರಸ್ಪರ ಸಂಬಂಧಿತ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತವೆ. ಕೊಂಡಾಣದ ಹೆಸರನ್ನು ಕೇಳಿದ ತಕ್ಷಣವೇ ತುಳುನಾಡಿನ ಜನರಲ್ಲಿ ಗೌರವ, ಭಕ್ತಿ ಮತ್ತು ಸ್ವಲ್ಪ ಭಯದ ಭಾವನೆ ಮೂಡುವುದು ಸಾಮಾನ್ಯ. ಏಕೆಂದರೆ ಈ ಕ್ಷೇತ್ರವು ನ್ಯಾಯದ ದೈವವೆಂದು ಪ್ರಸಿದ್ಧಿ ಪಡೆದಿದ್ದು, ಸುಳ್ಳು, ಮೋಸ, ಅನ್ಯಾಯ ಅಥವಾ ದುರಾಸೆಯಿಂದ ಬರುವವರು ಇಲ್ಲಿ ತಮಗೆ ತಾವೇ ಉತ್ತರಿಸಬೇಕಾದ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ ಎನ್ನುವ ನಂಬಿಕೆಯಿದೆ. ಅನ್ಯಾಯಕ್ಕೊಳಗಾದವರು ಇಲ್ಲಿ ಹರಕೆ ಹೇಳಿಕೊಂಡು ನ್ಯಾಯಕ್ಕಾಗಿ ಪ್ರಾರ್ಥಿಸಿದಾಗ ಅವರಿಗೆ ನ್ಯಾಯ ದೊರೆತ ಅನೇಕ ಘಟನೆಗಳನ್ನು ಜನರು ಇಂದಿಗೂ ಉದಾಹರಿಸುತ್ತಾರೆ. ಕೆಲವರ ಪ್ರಕಾರ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿಯೂ ವರ್ಷಗಳ ಕಾಲ ಬಗೆಹರಿಯದ ಪ್ರಕರಣಗಳು ಕೊಂಡಾಣದ ದೈವದ ಮುಂದೆ ಹರಕೆ ಕಟ್ಟಿದ ನಂತರ ಪರಿಹಾರ ಕಂಡಿವೆ ಎನ್ನುವ ಮಾತು ಸಹ ಭಕ್ತರ ನಡುವೆ ಪ್ರಸಿದ್ಧವಾಗಿದೆ. ಈ ಮಾತುಗಳ ಸತ್ಯಾಸತ್ಯತೆ ಪ್ರತ್ಯೇಕವಾದ ವಿಷಯವಾದರೂ ಕೊಂಡಾಣದ ದೈವದ ನ್ಯಾಯನಿಷ್ಠೆಯ ಮೇಲಿರುವ ಭಕ್ತರ ವಿಶ್ವಾಸ ಎಷ್ಟೊಂದು ಆಳವಾಗಿದೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಈ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ವೈಶಿಷ್ಟ್ಯವೆಂದರೆ ಪಿಲಿಚಾಮುಂಡಿ ದೈವದ ವಾಹನವೆಂದು ಪರಿಗಣಿಸಲ್ಪಡುವ ಹುಲಿಯ ಸಂಚಾರ. ಕ್ಷೇತ್ರದ ಸುತ್ತಮುತ್ತ ನಿಜವಾದ ಹುಲಿ ಸಂಚರಿಸುತ್ತಿದೆ ಎಂದು ಅನೇಕರು ಹೇಳಿಕೊಂಡಿದ್ದು, ಹಿಂದೂ, ಮುಸ್ಲಿಂ ಸೇರಿದಂತೆ ವಿವಿಧ ಧರ್ಮದ ಜನರು ಸಹ ಹುಲಿಯನ್ನು ಕಂಡಿರುವುದಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ಕಾರಣದಿಂದಲೇ ಕೊಂಡಾಣವು ಧರ್ಮಭೇದವಿಲ್ಲದೆ ಎಲ್ಲರ ಭಕ್ತಿಯ ಕೇಂದ್ರವಾಗಿದೆ. ಕ್ಷೇತ್ರದ ಸಮೀಪವಿರುವ ಸಣ್ಣ ಕೆರೆಯು ಹುಲಿಯು ನೀರು ಕುಡಿಯುವ ಕೆರೆ ಎಂದು ಪ್ರಸಿದ್ಧವಾಗಿದೆ. ಈ ಕೆರೆಗೆ ಯಾರೂ ಇಳಿಯುವುದಿಲ್ಲ ಹಾಗೂ ಅದರ ಪಾವಿತ್ರ್ಯವನ್ನು ಎಲ್ಲರೂ ಕಾಪಾಡುತ್ತಾರೆ.
ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಹುಲಿಯು ಸೋಮೇಶ್ವರದ ಶ್ರೀ ಸೋಮನಾಥ ದೇವರ ಭೇಟಿಗೆ ತೆರಳುತ್ತದೆ ಎಂದು ಹೇಳಲಾಗುತ್ತದೆ. ಈ ನಂಬಿಕೆ ಕೇವಲ ಪೌರಾಣಿಕ ಕಥೆಯಾಗಿ ಉಳಿಯದೆ ಕ್ಷೇತ್ರದ ದೈವಿಕ ಮಹತ್ವವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಕೊಂಡಾಣ ಕ್ಷೇತ್ರದ ಕಾರ್ಣಿಕಕ್ಕೆ ಸಾಕ್ಷಿಯಾಗಿ ವರ್ಷಂಪ್ರತಿ ಅಪಾರ ಪ್ರಮಾಣದ ಹರಕೆಗಳು ಸಲ್ಲಿಕೆಯಾಗುತ್ತವೆ. ಚಿನ್ನದ ನಾಣ್ಯಗಳು, ಚಿನ್ನದ ವಿಮಾನ, ಚಿನ್ನದ ನಾಲಿಗೆ, ಚಿನ್ನದ ಅಡಿಕೆ, ಚಿನ್ನದ ಮುಖವಾಡಗಳು, ಚಿನ್ನದ ಖಡ್ಸಲೆ, ಬಂಟ ದೈವಕ್ಕೆ ಸಮರ್ಪಿಸಲಾದ ಚಿನ್ನದ ಪ್ರಭಾವಳಿ, ಬೆಳ್ಳಿಯ ಕೋಳಿ, ಬೆಳ್ಳಿಯ ನಾಲಿಗೆ, ಬೆಳ್ಳಿಯ ದೀಪ, ಅಪಾರ ಪ್ರಮಾಣದ ಮಲ್ಲಿಗೆ ಹೂವು, ಲಕ್ಷಾಂತರ ರೂಪಾಯಿಗಳ ಕಾಣಿಕೆಗಳು ಹಾಗೂ ವಿವಿಧ ಹರಕೆಗಳು ಈ ಕ್ಷೇತ್ರದ ಜನಪ್ರಿಯತೆಯನ್ನು ಪ್ರತಿಬಿಂಬಿಸುತ್ತವೆ. ಭಕ್ತರು ತಮ್ಮ ಸಂಕಷ್ಟಗಳು ನಿವಾರಣೆಯಾದ ನಂತರ ಹರಕೆ ತೀರಿಸಲು ಕುಟುಂಬ ಸಮೇತರಾಗಿ ಬಂದು ದೈವಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಬಂಟ ದೈವಕ್ಕೆ ಚಿನ್ನದ ಪ್ರಭಾವಳಿ ಇರುವುದೇ ಇಲ್ಲಿನ ದೈವದ ಅಪಾರ ಮಹಿಮೆ ಹಾಗೂ ಭಕ್ತರ ಭಕ್ತಿಭಾವಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಕೊಂಡಾಣದ ವಾರ್ಷಿಕ ಜಾತ್ರೆಯನ್ನು ಕೊಂಡಾಣ ಬಂಡಿ ಎಂದು ಕರೆಯಲಾಗುತ್ತದೆ. ಇದು ತುಳುನಾಡಿನ ಕೊನೆಯ ಜಾತ್ರೆಯಾಗಿ ಪ್ರಸಿದ್ಧವಾಗಿದ್ದು ಪ್ರತಿ ವರ್ಷ ಮೇ 22 ಮತ್ತು 23 ರಂದು ಅತ್ಯಂತ ಭಕ್ತಿಭಾವದಿಂದ ನಡೆಯುತ್ತದೆ. ಜಾತ್ರೆಯ ಮರುದಿನ ನಡೆಯುವ ಪತ್ತನಾಜೆಯ ನಂತರ ತುಳುನಾಡಿನ ಎಲ್ಲಿಯೂ ಹೊಸ ಜಾತ್ರೆ ಆರಂಭಿಸುವ ಸಂಪ್ರದಾಯವಿಲ್ಲ ಎನ್ನುವುದು ವಿಶೇಷ. ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಿ ದೈವದ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ಕುಂಬಳೆಯ ಬೆಡಿ, ಪೊಳಲಿಯ ಚೆಂಡು ಹಾಗೂ ಕೊಂಡಾಣದ ಬಂಡಿ ತುಳುನಾಡಿನ ಐತಿಹಾಸಿಕ ಜಾತ್ರೆಗಳೆಂದು ಪ್ರಸಿದ್ಧವಾಗಿವೆ. ಕೊಂಡಾಣದ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಜಾಹೀರಾತು ಮಾಡುವ ಸಂಪ್ರದಾಯ ಇಲ್ಲ. ಹಿರಿಯರ ನಂಬಿಕೆಯ ಪ್ರಕಾರ ದೈವದ ಕರೆಯಿದ್ದರೆ ಮಾತ್ರ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ. ಹೀಗಾಗಿ ಈ ಜಾತ್ರೆಯ ಮಹತ್ವವು ಜನರ ಮಾತಿನ ಮೂಲಕವೇ ಹರಡಿಕೊಂಡಿದೆ. ಕ್ಷೇತ್ರದೊಳಗೆ ಯಾವುದೇ ರೀತಿಯ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ದೈವದ ಸಾನ್ನಿಧ್ಯವನ್ನು ಗೌರವಿಸುವ ಸಲುವಾಗಿ ಈ ನಿಯಮವನ್ನು ಭಕ್ತರು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಕೊಂಡಾಣದ ಮತ್ತೊಂದು ಅಪರೂಪದ ವೈಶಿಷ್ಟ್ಯವೆಂದರೆ ದೈವಸ್ಥಾನದೊಳಗಿನ ಶಿವಲಿಂಗ. ಇದನ್ನು ಸ್ಥಳೀಯವಾಗಿ ಬಂಟಕಲ್ಲು ಎಂದು ಕರೆಯುತ್ತಾರೆ. ತುಳುನಾಡಿನ ದೈವಸ್ಥಾನಗಳಲ್ಲಿ ಇಂತಹ ಶಿವಲಿಂಗವನ್ನು ಕಾಣುವುದು ಅಪರೂಪ. ನೇಮದ ಸಂದರ್ಭದಲ್ಲಿ ದೈವವು ಶಿವಲಿಂಗದ ಪಾಣಿಪೀಠದ ಮೇಲೆ ಆಸೀನವಾಗುವ ಸಂಪ್ರದಾಯವಿದೆ. ಈ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಮಲ್ಲಿಗೆ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಒಂದು ವರ್ಷ ಮಲ್ಲಿಗೆ ಹೂವು ಕಡಿಮೆಯಾದಾಗ ದೈವವು ಶಿವಲಿಂಗದಿಂದ ಕೆಳಗಿಳಿಯಲಿಲ್ಲ ಎಂದು ಹೇಳಲಾಗುತ್ತದೆ. ಬಳಿಕ ಹೆಚ್ಚಿನ ಹೂಗಳನ್ನು ಸಮರ್ಪಿಸಿದ ನಂತರವೇ ದೈವ ಕೆಳಗಿಳಿದಿತು ಎನ್ನುವ ಘಟನೆ ಭಕ್ತರ ನಡುವೆ ಪ್ರಸಿದ್ಧವಾಗಿದೆ. ಇದರಿಂದ ಮಲ್ಲಿಗೆ ಹೂವಿನ ಮಹತ್ವ ಹಾಗೂ ಪೂಜಾ ವಿಧಾನದ ಶ್ರದ್ಧೆಯನ್ನು ಎಲ್ಲರೂ ಅರಿಯುತ್ತಾರೆ. ಮಾತು ಬಾರದ ಮಕ್ಕಳಿಗೆ ಇಲ್ಲಿ ಹರಕೆ ಹೇಳಿದ ನಂತರ ಮಾತು ಬಂದಿರುವುದು, ದೀರ್ಘಕಾಲದ ಅನಾರೋಗ್ಯ ಗುಣಮುಖವಾದುದು, ಉದ್ಯೋಗ ದೊರೆತದ್ದು, ವಿವಾಹವಾದದ್ದು, ಸಂತಾನ ಭಾಗ್ಯ ದೊರೆತದ್ದು, ನ್ಯಾಯ ದೊರೆತದ್ದು, ಕಳೆದು ಹೋದ ಆಸ್ತಿ ಮರಳಿ ಸಿಕ್ಕದ್ದು, ಕುಟುಂಬ ಕಲಹಗಳು ಪರಿಹಾರವಾದದ್ದು ಸೇರಿದಂತೆ ಅನೇಕ ಅನುಭವಗಳನ್ನು ಭಕ್ತರು ಇಂದಿಗೂ ಹಂಚಿಕೊಳ್ಳುತ್ತಾರೆ. ಕೊಂಡಾಣದ ದೈವವು ಅನ್ಯಾಯ ಮಾಡುವವರನ್ನು ಶಿಕ್ಷಿಸುತ್ತದೆ ಎಂಬ ನಂಬಿಕೆಯೂ ಅತ್ಯಂತ ಗಾಢವಾಗಿದೆ. ಅನ್ಯಾಯ ಮಾಡಿದವರು ವಿಚಿತ್ರ ರೀತಿಯ ಕಾಯಿಲೆ, ಅಪಘಾತ, ಮಾನಸಿಕ ತೊಂದರೆ ಅಥವಾ ಇತರ ಅನಾಹುತಗಳನ್ನು ಎದುರಿಸಿದ್ದಾರೆ ಎಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಇದೇ ಕಾರಣದಿಂದ ಈ ಕ್ಷೇತ್ರದ ಬಗ್ಗೆ ಜನರಲ್ಲಿ ಅಪಾರ ಗೌರವ ಮತ್ತು ಭಯಭಕ್ತಿ ಇದೆ. ಕೊಂಡಾಣ ಗ್ರಾಮದಲ್ಲಿ ಹುಲಿವೇಷ ಹಾಕುವ ಸಂಪ್ರದಾಯವಿಲ್ಲ ಎನ್ನುವುದು ಮತ್ತೊಂದು ವಿಶೇಷ. ಒಮ್ಮೆ ಒಬ್ಬ ಹುಲಿವೇಷಧಾರಿ ತನ್ನ ವೇಷದಲ್ಲೇ ರಿಕ್ಷಾದಲ್ಲಿ ಈ ಭಾಗದ ಮೂಲಕ ಸಾಗುತ್ತಿದ್ದಾಗ ಮಾಡೂರು ಸೇತುವೆ ಸಮೀಪ ನಿಜವಾದ ಹುಲಿ ರಿಕ್ಷಾದ ಮುಂದೆ ನಿಂತು ದಾರಿ ತಡೆದ ಘಟನೆಯನ್ನು ಸ್ಥಳೀಯರು ಇಂದಿಗೂ ನೆನಪಿಸುತ್ತಾರೆ. ಮತ್ತೊಂದು ಪ್ರಸಿದ್ಧ ಘಟನೆಯ ಪ್ರಕಾರ ಒಬ್ಬ ಭಕ್ತನು ರಾತ್ರಿ ಪೂಜೆ ಮುಗಿಸಿ ಮನೆಗೆ ತೆರಳುವಾಗ ದಾರಿ ತಪ್ಪಿದ್ದನು.
ಆಗ ಒಂದು ಬೆಕ್ಕು ಅವನ ಮುಂದೆ ಬಂದು ನಡೆಯತೊಡಗಿತು. ಸ್ವಲ್ಪ ದೂರ ಹೋಗಿದ ನಂತರ ಅದು ಹುಲಿಯ ರೂಪ ತಾಳಿ, ತಾನು ಹಿಂದಿನಿಂದ ಬರುತ್ತೇನೆ, ನೀನು ಮುಂದೆ ಹೋಗು ಎಂಬಂತೆ ಸೂಚನೆ ನೀಡಿ ಸುರಕ್ಷಿತವಾಗಿ ಮನೆ ತಲುಪುವವರೆಗೆ ಅವನಿಗೆ ದಾರಿದೀಪವಾಯಿತು ಎಂದು ಹೇಳಲಾಗುತ್ತದೆ. ಇಂತಹ ಕಥೆಗಳು ಭಕ್ತರಲ್ಲಿ ದೈವದ ಮೇಲಿನ ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಕೊಂಡಾಣ ಕ್ಷೇತ್ರದ ಇತಿಹಾಸವೂ ಅಷ್ಟೇ ವಿಶಿಷ್ಟವಾಗಿದೆ. ಮೂಲತಃ ಈ ಸ್ಥಳವು ಗೋಧ ಶಾಲೆ ಅಥವಾ ಕುಸ್ತಿ ಶಾಲೆಯಾಗಿದ್ದು, ಇಲ್ಲಿ ಮಲ್ಲಯುದ್ಧವನ್ನು ಕಲಿಸುವ ಪೈಲ್ವಾನ್ ಮಾಸ್ಟರ್ ವಾಸಿಸುತ್ತಿದ್ದನೆಂದು ಹೇಳಲಾಗುತ್ತದೆ. ಕಾಲಕ್ರಮೇಣ ಈ ಸ್ಥಳ ದೈವಸ್ಥಾನವಾಗಿ ರೂಪಾಂತರಗೊಂಡಿತು. ಇಂದಿಗೂ ಆ ಪೈಲ್ವಾನ್ ಮಾಸ್ಟರ್ನ ಮರದ ಪ್ರತಿಮೆ ಕ್ಷೇತ್ರದಲ್ಲಿದ್ದು ಹಿಂದಿನ ಇತಿಹಾಸವನ್ನು ನೆನಪಿಸುತ್ತದೆ. ಈ ಹಳೆಯ ಗೋಧ ಶಾಲೆಯೇ ಇಂದಿನ ನೇಮದ ಕೊಟ್ಟೆಯಾಗಿದೆ. ಜಾತ್ರೆಯ ಮೊದಲ ದಿನ ದೈವದ ಭಂಡಾರವನ್ನು ಇಲ್ಲಿ ತರಲಾಗುತ್ತದೆ ಹಾಗೂ ಮೊದಲ ದಿನದ ನೇಮ ಇದೇ ಸ್ಥಳದಲ್ಲಿ ನಡೆಯುತ್ತದೆ. ಎರಡನೇ ದಿನ ದೈವವು ಈ ಕೊಟ್ಟೆಯಲ್ಲಿ ಕುಣಿದು ನಂತರ ದೈವಸ್ಥಾನದ ಅಂಗಣಕ್ಕೆ ಬಂದು ನೇಮವನ್ನು ಮುಂದುವರಿಸುವುದು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಈ ಎಲ್ಲ ವೈಶಿಷ್ಟ್ಯಗಳು ಪುರಾತನ ಆಚರಣೆಗಳು, ಕಾರ್ಮಿಕ ಘಟನೆಗಳು, ನ್ಯಾಯದ ಮೇಲಿನ ಭಕ್ತರ ನಂಬಿಕೆ, ಅಪಾರ ಹರಕೆಗಳು, ಚಿನ್ನ ಬೆಳ್ಳಿಯ ಕಾಣಿಕೆಗಳು, ಪಿಲಿಚಾಮುಂಡಿಯ ಹುಲಿಯ ಕುರಿತ ಜನಪ್ರಿಯ ಕಥೆಗಳು, ಶಿವಲಿಂಗದ ಆರಾಧನೆ, ಜಾತ್ರೆಯ ಸಂಪ್ರದಾಯ, ವಿವಿಧ ಧರ್ಮದ ಜನರ ಭಕ್ತಿ, ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬೆಸೆದುಕೊಂಡಿರುವ ದೈವಾರಾಧನೆ ಹಾಗೂ ಶತಮಾನಗಳಿಂದ ಮುಂದುವರಿದಿರುವ ನಂಬಿಕೆಗಳು ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತ್ತಾಯ ದೈವಸ್ಥಾನವನ್ನು ಕೇವಲ ಒಂದು ದೈವಸ್ಥಾನವಾಗಿರದೆ ತುಳುನಾಡಿನ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಜೀವಂತ ಸಂಕೇತವನ್ನಾಗಿ ರೂಪಿಸಿವೆ. ಮಂಗಳೂರಿನ ಪಂಪ್ವೆಲ್ ವೃತ್ತದಿಂದ ತಲಪಾಡಿ ಮಾರ್ಗವಾಗಿ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಬೀರಿ ಜಂಕ್ಷನ್ನಿಂದ ಎಡಕ್ಕೆ ಸುಮಾರು 3 ಕಿಲೋಮೀಟರ್ ಸಾಗಿದರೆ ಈ ಪವಿತ್ರ ಕ್ಷೇತ್ರವನ್ನು ತಲುಪಬಹುದು. ಮಂಗಳೂರಿನಿಂದ ಒಟ್ಟು ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರವು ವರ್ಷಪೂರ್ತಿ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದ್ದು, ಭಕ್ತಿ, ನಂಬಿಕೆ, ಸಂಪ್ರದಾಯ ಮತ್ತು ದೈವಿಕ ಅನುಭವಗಳ ಅನನ್ಯ ಸಂಗಮವಾಗಿ ಇಂದಿಗೂ ತುಳುನಾಡಿನ ಅತ್ಯಂತ ಪ್ರಸಿದ್ಧ ಕಾರ್ಣಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಕಂಗೊಳಿಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.